ಈಗ ವಿದ್ಯಾರ್ಥಿ 57ನೇ ಪ್ರಶ್ನೆ, ಕೆಳಗಿನ ಯಾವ ಸಂಖ್ಯೆಯು 18ರಿಂದ ಭಾಗಿಸಲ್ಪಡುತ್ತದೆ? ಇದಕ್ಕೊಂದು ನಿಯಮದ. ಏನು ನಿಯಮದ? ಭಾಗಿಸೋದು ಕೊಡಬಾರ್ದು ಎಲ್ಲ ಸಂಖ್ಯೆಗಳನ್ನು. ಯಾವುದೇ ಸಂಖ್ಯೆಯು 18ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕಾದರೆ ಆ ಸಂಖ್ಯೆಯ ಕೊನೆಯ ಸಂಖ್ಯೆ ಸಮಸಂಖ್ಯೆಯಾಗಿರಬೇಕು. ಕೊನೆಯ ಸಂಖ್ಯೆ ಸಮಸಂಖ್ಯೆಯಾಗಿರಬೇಕು. ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 18ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಇದು ನಿಯಮ. ಆಮೇಲೆ ಎರಡು ನಿಯಮಗಳನ್ನು ಅರ್ಥ ಮಾಡ್ಕೊಂಡು ನಾವು ಏನು? ಅನುಕ್ರಮ ಆ ಸಂಖ್ಯೆ, ಅನುಕ್ರಮ ಸಂಖ್ಯೆಗಳ ಮೊತ್ತ, ಅನುಕ್ರಮ ಸಂಖ್ಯೆಗಳ ಮೊತ್ತ, ಸಂಖ್ಯೆಗಳ ಮೊತ್ತ 9ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕು. ಆ ಸಂಖ್ಯೆಯು ಸಮಸಂಖ್ಯೆಯಾಗಿರಬೇಕು. ಸಮಸಂಖ್ಯೆಯಾಗಿದ್ದರೆ 18ರಿಂದ ನಿಶೇಷವಾಗಿ ಭಾಗಿಸುತ್ತದೆ. ನೋಡೋಣ. ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕು. ಇದು ಒಂದನೇ ನಿಯಮ. ಆ ಸಂಖ್ಯೆಯು ಸಮಸಂಖ್ಯೆಯಾಗಿದ್ದರೆ 18ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಓಕೆ, ಈಗ ನೋಡಿ, 1 2 3 4 5 6 ಕೊನೆಗೆ ಸಮಸಂಖ್ಯೆ ಆಗ್ಯದ. ಇವುಗಳ ಮೊತ್ತ ನೋಡಿ, ಇವುಗಳ ಮೊತ್ತ 6 + 6 + 6 + 6 + 6 1 2 3 4 5 6 36. ನೋಡ್ರಿ, 9ರಲ್ಲೇ ಭಾಗ ಹೋಗ್ತಿಲ್ಲ ನೋಡ್ರಿ. 9ರಲ್ಲೇ ಭಾಗ ಹೋತು. ಅನುಕ್ರಮ ಸಂಖ್ಯೆಗಳ ಮೊತ್ತ 36, 9ರಲ್ಲೇ ಭಾಗ ಹೋತು. ಕೊನೆಗೆ ಸಮಸಂಖ್ಯೆ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು. ಕೊನೆಗೆ ಸಮಸಂಖ್ಯೆ ಆಗಿರಬೇಕು. ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗ ಹೋತು ಅಂದ್ರೆ ಇದು 18ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಉತ್ತರ ಸಂಖ್ಯೆ ಡಿ. ಹಿಂಗೆ ನಿಯಮಗಳ ತಿಳ್ಕೋಬೇಕು. ಎಲ್ಲ ಭಾಗಿಸ್ಕೋತ ನೋಡ್ಕೋತ ಕೂಡಬಾರ್ದು. ನೋಡ್ರಿ, ತಿಳಿತಲ್ಲ ಇದು? 18ರಿಂದ ಭಾಗ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕು. ಅಂದ್ರೆ ಶೇಷ 0 ಉಳಿಬೇಕು. ಆ ಸಂಖ್ಯೆಯು ಸಮಸಂಖ್ಯೆಯಾಗಿದ್ದರೆ ಕೊನೆಯ ಸಂಖ್ಯೆ ಏನಿರಬೇಕು? ಸಮಸಂಖ್ಯೆ ಇರಬೇಕು. ಸಮಸಂಖ್ಯೆ ಆಗಿದ್ದರೆ ಇದು ಸಮಸಂಖ್ಯೆನೇ. ಯಾಕಂದ್ರೆ ಕೊನೆ ಅಂಕಿ 2ರಿಂದ ಭಾಗ ಹೋಗ್ತದ. ಯಾವುದೇ ಸಂಖ್ಯೆ ಕೊನೆಗೆ 0, 2, 4, 6, 8 ಇದ್ದರೆ ಅದು ಸಮಸಂಖ್ಯೆ ಎಂದು ತಿಳಿಯಬೇಕು. ಇದು ಕೊನೆಯ ಸಂಖ್ಯೆ 6 ಇದು 2ರಲ್ಲೇ ಭಾಗ ಹೋಗ್ತದ. ಇದು ಒಂದನೇ ನಿಯಮ. ಇವುಗಳ ಮೊತ್ತ 9ರಿಂದ ಭಾಗ ಹೋಗ್ತದ. ಇದು ಎರಡನೇ ನಿಯಮ. ಒಟ್ಟಾರೆ ಈ ಸಂಖ್ಯೆ 18ರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು? ಡಿ. ಖಲಾಸ್, ನೆನ್ಪಿಟ್ಕೋಬೇಕು ಬಾಧ್ಯತೆ ನಿಯಮಗಳು. ಈ ಬಾಧ್ಯತೆ ನಿಯಮಗಳ ಅನುಕ್ರಮ ಸಂಖ್ಯೆನೇ ಬರ್ತದೆ ಈಗ ಮುಂದೆ ಸೀರಿಯಲ್ದಾಗ.